ಇವತ್ತಿನ ವಿಡಿಯೋಲಿ ವರಮಹಾಲಕ್ಷ್ಮಿ ಅಮ್ಮಗೆ ಯಾವ ರೀತಿ ಸಿಂಪಲಾಗಿ ಈಸಿಯಾಗಿ ಸ್ಯಾರಿ ಡ್ರೇಪಿಂಗ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ವಿಧ ವಿಧವಾಗಿ ಸ್ಯಾರಿ ಕಟ್ಟಿ ಅಮ್ಮನವರಿಗೆ ಅಲಂಕಾರ ಮಾಡಬೇಕು ಅಂತ ಆಸೆ ಇರುತ್ತಲ್ಲ. ಸೊ ಹಾಗಾಗಿ ಇದೊಂಥರ ಟ್ರೆಂಡಿಯಾಗಿ ಇದೆ, ಒಂಥರ ಯೂನಿಕ್ ಆಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಹಿಂದಿನ ವಿಡಿಯೋಲಿ ನಾನು ದರ್ಬಾರ್ ಸ್ಟೈಲಲ್ಲಿ ಒಂದು ಸ್ಯಾರಿ ಡ್ರೇಪಿಂಗ್ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ನೋಡಿ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾವು ಏನು ಸೆರಗು ಭಾಗ ಇರುತ್ತೆ ಒಂದು ಮಾರಷ್ಟು ಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ಇದೇ ಥರ ಫ್ರಿಲ್ ಮಾಡಿ ಆ ಕಡೆ ಈ ಕಡೆ ಒಂದು ದಾರದಲ್ಲಿ ಕಟ್ಟಿ ಇಟ್ಕೋಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸೆರಗು ಭಾಗನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಯಾವ ಥರ ಸ್ಯಾರಿ ಉಟ್ಕೊಳ್ತೀವಿ ಅದೇ ಥರನೇ ಚಿಕ್ಕ ಚಿಕ್ಕ ಫ್ರಿಲ್ಸ್ ಮಾಡಿ ಹಾಕ್ಕೊಳ್ಳಿ. ಆವಾಗ ನಮಗೆ ದೇವರಿಗೆ ಸೆರಗು ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ, ಲೇಯರ್ ಆಗಿ. ಈಗ ನಾವು ಕೆಳಗಡೆ ಫ್ರಿಲ್ಸಿಗೆ ಏನು ನಾವು ದಾರ ಕಟ್ಟಿದ್ವಿ, ಈಗ ಎರಡೆರಡು ಫ್ರಿಲ್ಸ್ನ ಇಟ್ಕೊಂಡು ಒಂದೊಂದು ಪಿನ್ ಮಾಡ್ಕೊಳ್ತಾ ಹೋಗಬೇಕು. ಕರೆಕ್ಟಾಗಿ ಎರಡೆರಡು ಜಾಯಿಂಟ್ ಮಾಡಿ ಪಿನ್ ಮಾಡ್ಕೊಳ್ಳಿ. ಫುಲ್ ಅದೆಷ್ಟಿದೆ ಬಾರ್ಡ್ರು ಅಷ್ಟೂ ಮಾಡ್ಕೋಬೇಕು. ಸೊ ದೇವಿಗೆ ನಾನು ಫುಲ್ಲು ಬಾಡಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕೈಗಳನ್ನು ಸಹ ಹಾಕಿಟ್ಟಿದ್ದೀನಿ. ಅದಕ್ಕೆ ಬ್ಲೌಸೆಲ್ಲನೂ ರೆಡಿ ಮಾಡಿ ಆಲ್ರೆಡಿ ಇಟ್ಟಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಈಗ ನಾವು ಏನು ದಾರ ಕಟ್ಕೊಂಡಿದ್ವಿ ಅದನ್ನು ಬಿಚ್ಚಿಬಿಡೋದು. ಬಿಚ್ಚಾದ್ಮೇಲೆ ನೋಡ್ತಾ ಇದ್ದೀರಲ್ಲ ಫ್ರಿಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ದೇವಿಯ ಸೆಂಟ್ರ್ ಸೊಂಟ ಭಾಗಕ್ಕೆ ಈಗ ಇದನ್ನು ಕಟ್ಕೋಬೇಕು. ಕಟ್ಕೊಂಡು ಈ ವಿಡಿಯೋಲಿ ನಾನು ಯಾವ ಥರ ತೋರಿಸಿದ್ದೀನಿ ಸೇಮ್ ಅದೇ ಥರನೇ ನೀವು ದೇವಿಗೆ ಸ್ಯಾರಿ ಉಡಿಸ್ತಾ ಹೋಗಿ. ನೀವು ನೋಡ್ತಾ ಇದ್ದೀರಾ ಕಾಲಿಗೆ ನಾನು ಆ ಕಡೆ ಈ ಕಡೆ ಮಂಡಿಗೆ ಅಂತಲೇ ಒಂದೊಂದು ಬ್ಲೌಸ್ ಪೀಸ್ನ ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಕೂತಿರೋ ಥರ ಸ್ಟೈಲ್ ಕಾಣಿಸ್ಲಿ ಅಂತ. ಈ ಥರ ಇವತ್ತು ತೋರಿಸ್ತಾ ಇದ್ದೀನಲ್ಲ, ದೇವಿಗೆ ಸ್ಯಾರಿ ಉಡಿಸಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇದನ್ನು ನೀವು ಒಂದು ದಿನ ಮುಂಚೆನೇ ಇಲ್ಲಾಂದರೆ 1 ವೀಕ್ ಬಿಫೋರೇ ಸ್ಯಾರಿನ ಪ್ರೀ ಪ್ಲೇಟಿಂಗ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ತುಂಬಾ ಈಸಿ ಆಗುತ್ತೆ. ಸೊ ಕಾಲಿಗೆ ಬಾರ್ಡ್ರಲ್ಲೆಲ್ಲ ನೀಟಾಗಿ ಸುತ್ತಕೊಂಡು ಗುಂಡ್ಪಿನ್ ಇದೆಲ್ಲ ಅದರಿಂದ ಎಲ್ಲ ಸೆಕ್ಯೂರ್ ಮಾಡ್ಕೋಬೇಕು.
ಈಗ ಒಂದು ಸೈಡ್ ಫ್ರಿಲ್ಸ್ನ ತೊಗೊಂಡೋಗಿ ತೊಡೆ ಭಾಗ ಎಲ್ಲಿದೆ ಅಲ್ಲಿ ಇದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಸೈಡೂ ಇದೇ ಥರ ಮಾಡಿದಾಗ ತುಂಬಾ ಅಂದವಾಗಿ ಕಾಣುತ್ತೆ. ಈಗ ಸೆರಗು ಭಾಗನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಫ್ರಿಲ್ಸ್ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅಮ್ಮನವ್ರಿಗೆ ಬಳೆಗಳನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಈಗ ಕಾಲು ಚೈನು ಅದು ಹಾಕಿದ್ಮೇಲೆ ನಮಗೆ ನಮ್ಮ ಹತ್ರ ಏನು ಒಡವೆಗಳಿದೆ ಅಂದರೆ ಜ್ಯುವೆಲ್ರೀಸ್ ಇದೆ ಅದೆಲ್ಲನೂ ದೇವಿಗೆ ನಾವು ಅಲಂಕಾರ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.